ಇವಳು ಹಾಡು ಹೇಳ್ತಿರ್ತಾಳೆ, ನಾನು ಬಂದು ಚಿನ್ನು ಮರಿ ಅನ್ಕೊಂಡೆಲ್ಲ. ಅದರಲ್ಲಿ ಇವಳು ಹಾಡು ಹೇಳ್ಬೇಕಾದ್ರೆ ಅದೇನಲ್ಲಿ ಏನೋ ಸೀನಾ ಡಾರ್ಲಿಂಗ್ ಅಲ್ಲ ಏನೋ ಹಾಡು ಹೇಳ್ತಾಳೆ ಗೊತ್ತಾ, ಅವಾಗ ನಾನು ಆಹಾ ಏನ್ ಕಂಠ ಕೇಳಿಸ್ಕೊಂಡು ಅವ್ನು ಹೊಂಟ. ಇದು ಸ್ಪಾಟ್ ಇಂಪ್ರೂವೈಸೇಷನ್, ಡೈರೆಕ್ಟರ್ನ ಹೇಳಿಲ್ಲ, ನಾನು ಹೇಳ್ದೆ. ಎಲ್ರು ಹೆಂಗ್ ಬಿದ್ದು ನಗ್ತಾ ಇದ್ರಂದ್ರೆ ಎಲ್ಲಿಂದ ನನ್ನ ಮಗ ಈಗ ಕಲಿತಾನೆ ಅವನು ಅಂತ ನಂಗೆ ಏನು ಬಂತ. ಬಟ್ ಸುಮ್ನೆ ಎಲ್ಲದಕ್ಕೂ ಹೇಳಕ್ ಹೋಗಲ್ಲ, ಅದು ಡೈರೆಕ್ಟರ್ಗೆ ಇರಿಟೇಟ್ ಆಗ್ಬಿಡುತ್ತೆ. ಇವ್ನು ಏನು ಎಲ್ಲದಕ್ಕೂ ಹೇಳ್ತಾನಲ್ಲ, ಯಾವ್ದೋ ಒಂದು ಕೇಳಿದ್ರೆ ಅವರು ತಗೋತಾರೆ. ಸೀರಿಯಲ್ ಬಗ್ಗೆ ಮಾತಾಡೋದಾಯ್ತಂದ್ರೆ ಇವಾಗ ಜನಗಳು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಎಲ್ಲೋ ಒಂದ್ ಕಡೆಗೆ ಸೀನಂಗೆ ಗುಂಡಮ್ಮನ ಮೇಲೆ ಪ್ರೀತಿ ಬರ್ತಾ ಇದೆಯೇನೋ, ಎಲ್ಲೋ ಲವ್ ಸ್ಟಾರ್ಟ್ ಆಗ್ತಾ ಇದೆನೋ ಅಂತಂದು ಹೇಳ್ತಾ ಇದ್ದಾರೆ. ಬಟ್ ನಾವು ನೋಡೋರಿಗೆ ಗುಂಡಮ್ಮ ಮತ್ತೆ ಜಿಮ್ ಸೀನನ್ ಮಧ್ಯೆ ಲವ್ಗಿಂತಲೂ ಅವ್ರಿಬ್ರು ಮಧ್ಯೆ ಜಗಳನೇ ಜಾಸ್ತಿ ಬೇಕು ಅಂತ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಸೊ ನಿಮ್ಮಿಬ್ರನ್ನ ಕೇಳೋದಾಯ್ತಂದ್ರೆ, ಲವ್ ಬಂತಂದ್ರೆ ಅಲ್ಲಿ ಯಾವ ಎಲಿಮೆಂಟ್ ಮಿಸ್ ಆಗುತ್ತೆ? ಸಪೋಸ್ ಲವ್ ಇಲ್ಲ ಅಂದ್ರೆ ಯಾವ ಎಲಿಮೆಂಟ್ನ ನೀವು ಡೆವಲಪ್ ಮಾಡ್ಬೋದು? ಈಗ ಆಕ್ಚುಲಿ ನೀವು ಹೇಳೋದಿಲ್ಲ, ಈಗ ಕಿತ್ತಾಟ ಮಿಸ್ ಆದ್ರೆ ಜನಗಳ ವ್ಯೂಸೇ ಮಿಸ್ ಆಗ್ಬಿಡುತ್ತೆ. ನಮಗೆ ಜನ ಇಷ್ಟಪಡ್ತಿರೋದೇ ಅದನ್ನ. ಈಗ ನೀವು ಹೇಳಿದ್ರಲ್ಲ ಜಗಳ ಏನ್ ಕಿತ್ತಾಟ ಇದು ಅಂತ, ಅಂದ್ರೆ ನಮಗೆ ಗೊತ್ತು, ಈಗ ನಮ್ಮನ್ನ ಏನಕ್ಕೆ ಇಷ್ಟಪಡ್ತೀರ ಅಂತ ನಮ್ಗೆ ಗೊತ್ತು. ಅಂದ್ರೆ ಜನಕ್ಕೆ ಇನ್ನೂ ಅದನ್ನ, ಜನಕ್ಕೆ ಕೆಲವೊಂದು ಆಲ್ರೆಡಿ ಕೂತಿರೋ ಆಡಿಯನ್ಸಿಗೆ ಓಕೆ, ಅವ್ರು ಡೈಜೆಸ್ಟ್ ಮಾಡ್ಕೋತಾರೆ ನಾವಿಬ್ರು ಒಂದಾಗ್ಬಿಟ್ರೆ. ಬಟ್ ಅದರಲ್ಲೂ ಇರ್ತಾರೆ, ಅಯ್ಯೋ ಇವ್ರಿಬ್ರು ಒಂದಾಗ್ಬಿಟ್ರಲ್ಲ, ಏನು ಜಗಳ ಆಡಲ್ವಲ್ಲ, ಆ ಪದಗಳು ಬರಲ್ವಲ್ಲ. ಎಷ್ಟು ಕಮೆಂಟ್ಸ್ ಬಂದಿದೆ ಗೊತ್ತಾ, ಎಲ್ಲಿಂದ ತರ್ತಾರೆ ಗುರು ರೈಟ್ರು ಆ ಡೈಲಾಗ್ನೆಲ್ಲ ಅಂತ. ನನಗಂತೂ ಇಷ್ಟು ಚೆನ್ನಾಗಿ ಅನಿಸ್ತಾ ಇರತ್ತೆ ಕೇಳೋದಕ್ಕೆ ನೀವಿಬ್ರು ಜಗಳನ. ಅದೇ ಪ್ರೀತಿ ಬಂದ್ರೆ ಎಲ್ಲಿರುತ್ತೆ ಅಂದ್ರೆ, ಇವಾಗ ನಾನು ಹೇಳ್ತಿರೋದು ಈಗ ನೋಡಿ, ಈಗ ಶಿವಪ್ಪಾರು ಆಲ್ರೆಡಿ ಅವ್ರದ್ದು ಲವ್ ಟ್ರ್ಯಾಕ್ ಇದೆ, ನಂದು ಇವ್ರದ್ದು ಹಂಗೆ ಮಾಡ್ಬಿಟ್ರೆ ನಾವಿಬ್ರು ಏನ್ ಡಿಫ್ರೆಂಟ್ ಆಗ್ತೀವಿ ಅಲ್ವಾ? ಸೊ ಆ ಕಿತ್ತಾಟ ಇರಬೇಕು ಅಟ್ಲೀಸ್ಟ್. ನನ್ಗೆ ಅಕಸ್ಮಾತ್ ನನ್ನನ್ನು ಕೇಳಿದ್ರೆ ಆಸ್ ಎ ಆಡಿಯನ್ಸ್ ಆಗಿ ನಾನು ನೋಡ್ತಿರೋ ಪ್ರಕಾರ ಲವ್ ಇರಲಿ, ಇಲ್ಲ ಅಂತಲ್ಲ, ಬಟ್ ಆ ಲವ್ ಅಲ್ಲಿ ಕಿತ್ತಾಟ ಇರಲಿ. ಅದನ್ನ ಮಿಸ್ ಮಾಡಿಸ್ಬೇಡಿ. ಯಾಕಂದ್ರೆ ಇವತ್ತಿಗೆ ನಮ್ಗೆ ಏನೇನು ಹೆಸರು ಬಂದಿದೆ ಖಂಡಿತವಲ್ಲ ಆ ಜಗಳದಿಂದಾನೆ, ಆ ಬೈಗಳದಿಂದಾನೆ. ಸೊ ಅದು ಬಿಡಬಾರ್ದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಸೇಮಾ? ಸೊ ಈ ವರ್ಡ್ಗಳನ್ನೆಲ್ಲ ಹೆಂಗ್ ಹುಡ್ಕೊಂಡ್ ತರ್ತಾರೆ ಅಂತ ಅವರು, ಯಾಕಂದ್ರೆ ಏನೇನೋ ಇವ್ರು ಹೇಳ್ತಾರೆ ದಡಗ್ಲಿ ಅಂತ ಹೇಳ್ತಾರೆ. ನನಗೆ ಅವೆಲ್ಲ ವರ್ಡ್ ಫಸ್ಟ್ ಟೈಮ್. ಆಮೇಲೆ ಗಜಗಾಮಿನಿ ಅಂತ ಮೊನ್ನೆ ನಾನು ಯಾವ್ದೋ ಒಂದು ರೀಲ್ ನೋಡ್ತಾ ಇದ್ದೆ, ಅದ್ರಲ್ಲಿ ಹೇಳ್ತಾರೆ. ಇವರು ಏನೋ ಹೇಳ್ತಾರೆ, ಅಕ್ಕಿ ಇದೇನೋ ಹೇಳ್ತೀರಾ ನೀವು, ಅಕ್ಕಿ ಹಪ್ಪಳ. ಸೊ ಅದೆಲ್ಲ ವರ್ಡ್ ಅನ್ನ ನೀವು ಸ್ವತಃ ನೀವು ಯೂಸ್ ಮಾಡ್ಕೊಂಡಿರ್ತೀರಾ, ಅಥವಾ ನಿಮ್ ಸ್ಕ್ರಿಪ್ಟ್ ಅಲ್ಲಿ ಅದೇ ವರ್ಡ್ಗಳು ಬಂದಿರತ್ತಾ, ಇನ್ನು ನೀವೇ ಯಾವ್ದಾದ್ರು ಆಡ್ ಮಾಡ್ಕೊಳ್ತೀರಾ, ಹೆಂಗಿರತ್ತೆ? 70% ರೈಟ್ರದ್ದು, 10% ನಂದು, 20% ನಮ್ ಡೈರೆಕ್ಟರ್ದು. ನಮ್ ಡೈರೆಕ್ಟರ್ಗೆ ಕಿಡಿ ಹಚ್ಚರೆ ಸಾಕು ಬೆಂಕಿ ಹಚ್ಬಿಡ್ತಾರೆ, ಅಂತ ಟ್ಯಾಲೆಂಟೆಡ್. ನಾನು ಅದನ್ನೇ ಎಲ್ಲ ಕಡೆ ಹೇಳ್ತಿದ್ದೀನಿ. ಒಂದು ವೇಳೆ ಜಿಮ್ ಸೀನನ್ ಕ್ಯಾರೆಕ್ಟರ್ಗೆ ನಾನು ನಮ್ಮ ಡೈರೆಕ್ಟರ್ ಏನಾರ ಬಂದಿದ್ರೆ, ಅಥವಾ ಅಣ್ಣಯ್ಯನ ಕ್ಯಾರೆಕ್ಟರ್ಗೆ ನಮ್ಮ ಡೈರೆಕ್ಟ್ರು ಅಣ್ಣಯ್ಯ ಬಂದಿದ್ರೆ, ಅಥವಾ ಗುಂಡಮ್ಮನ ಕ್ಯಾರೆಕ್ಟರ್ಗೆ ನಮ್ಮ ಡೈರೆಕ್ಟ್ರು ಇವಳು ಬಂದಿದ್ರೆ, ಖಂಡಿತವಾಗಿ ಹೇಳ್ತೀನಿ ಆ ಕ್ಯಾಟಗರಿ ನಮ್ಮ ಡೈರೆಕ್ಟರ್ ಸೆಲೆಕ್ಟ್ ಆಗ್ತಿದ್ವಿ. ನಾವ್ ಯಾರು ಸೆಲೆಕ್ಟ್ ಆಗ್ತಾ ಇಲ್ಲ. ಅಂತ ಪರ್ಫಾರ್ಮರ್ ಅವ್ರು ಮಾಡಿ ತೋರಿಸ್ತಾರೆ. ಆ ಕೆಪಾಸಿಟಿ ಇದೆ ಅವರಿಗೆ, ಆಯ್ತಾ? ಈ ನೀವೇನೇನ್ ಕೆಲವೊಂದೆಲ್ಲ ಎಷ್ಟೊಂದು ಸೀನ್ಸ್ಗಳಿದೆ ಆಕ್ಚುಲಿ ಸ್ಪಾಟ್ ಅಲ್ಲಿ ಇಂಪ್ರೂವೈಸ್ ಮಾಡಿರೋದಿದೆ. ಸ್ಪಾಟ್ ಅಲ್ಲಿ ಅದನ್ನ ತಗೊಳ್ಳೋದಿದೆಯಲ್ಲ ಒಬ್ರು ಡೈರೆಕ್ಟರ್, ಈಗ ಬಿಟ್ಟು ನೀನ್ ಮಾಡು ಮಗ ಆಯ್ತು ಸಪೋರ್ಟ್ ಮಾಡೋದಿದೆಯಲ್ಲ, ಆ ಸಪೋರ್ಟೇ ಆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ಅಷ್ಟು ಚೆನ್ನಾಗಿ. ಸೊ ಅವರು ಕಾರಣ. ರೈಟರ್ ಏನೇ ಬರ್ದಿರ್ಬೋದು, ಇಲ್ಲ ಅಂತಲ್ಲ. ಎಷ್ಟೋ ನೀವು ನಂಬ್ತಿರೋ ಬಿಡ್ತಿರೋ, ಡೈರೆಕ್ಟರ್ ಕನ್ಫ್ಯೂಸ್ ಆಗ್ಬಿಡ್ತೀರಿ, ಯಾವ ಸೀನ್ ಯಾವ ಡೈಲಾಗ್ ಹೇಳ್ತಿರೋ ಸೀನಲ್ಲೋ ಎಲ್ಲೋ ಇದೆ ಅಂತ ಹೇಳಿರೋದು. ಸೀನ್ ನೀವು ಚೇಂಜ್ ಮಾಡ್ಕೊಂಡ್ಬಿಡ್ತೀರಾ? ಸೀನ್ ಚೇಂಜ್ ಅಂದ್ರೆ ಡೈಲಾಗ್ ಎಲ್ಲ ಯಾವ ಡೈಲಾಗ್ ಹೇಳ್ತಾನೆ ಇದು ಇಲ್ವೇ ಇಲ್ವಲ್ಲ ಸರ್, ನಂದು ಸರ್ ಓನು ಸರ್ ಹಂಗ ತಡೆಯೋ ನಿಮಿಷ ಅಂತಾರೆ. ಏನ್ ಮಾಡ್ತಿದ್ಯಾ, ಕುತ್ಕೊಂಡು ಹೇಳ್ತಿದ್ಯಾ, ನಿಂತ್ಕೊಂಡು ಡ್ಯಾನ್ಸ್ ಮಾಡ್ಬಿಟ್ಟು ಹೇಳ್ಬಿಡು ಅಂದ್ರೆ ಎಕ್ಸ್ಟ್ರಾ ಎಫರ್ಟ್ ಹಾಕ್ತಾರೆ. ನಾನು ಏನೋ ಒಂದು ಸ್ವಲ್ಪ ಏನೊಂದು ಹಿಂಗ್ ಮಾಡಿದ್ರೆ ಪಾಪ ತುಂಬಾ ಸಪೋರ್ಟ್ ಮಾಡ್ತಾರೆ. ಸೊ ಅದು ಆ ಥರ ತುಂಬ ಇಂಪ್ರೂವೈಸ್ ಮಾಡ್ತೀವಿ ಪ್ರತಿಯೊಂದು. ಎಸ್ಪೆಷಲಿ ನನ್ನ ಬೇರೆಯವ್ರ ಸೀನ್ ನಾನು ಅಷ್ಟು ಗೊತ್ತಿಲ್ಲ, ಅಂದರೆ ಎಲ್ಲರದು ಮಾಡ್ತಾರೆ ಇಲ್ಲ ಅಂತಲ್ಲ, ಬಟ್ ಅವ್ರಿಗೆ ಸ್ವಲ್ಪ ಕಾಮಿಡಿ ಫ್ಲೇವರ್ ಜಾಸ್ತಿ ಇದೆ ನಮ್ಮ ಡೈರೆಕ್ಟರ್ಗೆ. ಎಲ್ಲನೂ ಇದೆ, ಬಟ್ ಎಸ್ಪೆಷಲಿ ಕಾಮಿಡಿ ಸೀನ್ಸ್ ಜಾಸ್ತಿ ಇದೆ. ಸ್ಪಾಟಲ್ಲಿ ಹಿಂಗೆ ಅಂತ ಚೇಂಜ್ ಮಾಡ್ಬಿಡ್ತಾರೆ ಪಟ್ ಅಂತ. ನಂದು ಹಿಡಿದು ಸೀನಲ್ಲಂತೂ ನಾವು ಮಾಡ್ಬೇಕಾದ್ರೆ ಟೆಕ್ನಿಷಿಯನ್ಸ್ ಏನ್ ನಗ್ತಿರ್ತಾರೋ, ನಮ್ಮ ಡೈರೆಕ್ಟರ್ ಮಾಡ್ಬೇಕಾದ್ರೆ ನಾನು ಬಿದ್ದು ನಗ್ತಾ ಇರ್ತೀವಿ. ಅವ್ರು ಸೇಮ್ ಎಲ್ಲ ಆಕ್ಟಿಂಗ್ ಎಲ್ಲ ಮಾಡ್ಕೊಂಡು ಮಾಡ್ತಾರ. ಅವರು ಈಸ್ ಅ ಬ್ರಿಲಿಯಂಟ್ ಪರ್ಫಾರ್ಮರ್, ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ ನಮ್ಮ ಡೈರೆಕ್ಟರ್. ನನ್ನನ್ನ ನೋಡ್ತಿದ್ದೀರಾ ಅಂದ್ರೆ ನನ್ನನ್ನ ಓಕೆ ಅಲ್ಲಿ ಮುಖ ಸೀನ್ ಇರ್ಬೋದು, ಬಟ್ ಬಾಡಿ ಲ್ಯಾಂಗ್ವೇಜ್ ಎಲ್ಲ ರಾಜೇಶ್ ಮಾವಳಿ ಸರ್ ನೀವು ನೋಡ್ತಿರೋದು, ನಮ್ಮ ಡೈರೆಕ್ಟರ್ ನೀವು ನೋಡ್ತಾ ಇರೋದು. ಖಂಡಿತವಾಗ್ಲೂ ಎಷ್ಟೊಂದು ಬಾಡಿ ಲ್ಯಾಂಗ್ವೇಜ್, ಎಷ್ಟೊಂದು ಡೈಲಾಗ್ ಡೆಲಿವರಿ ಹಿಂಗೆ ಹೇಳ್ಬೇಕು. ನೀನು ಹಿಂಗೆ ಹೇಳಿಲ್ಲ ಅಂದ್ರೆ ತೊಪ್ಪೆ ತರ ಹೇಳಿದ್ರೆ ಹೊಡೆದಾಕ್ಬಿಡ್ತೀನಿ, ನಿನಗೆ ಟೈಮ್ ಕೊಡು, ಟೈಮಿಂಗ್ ಅಲ್ಲಿ ಹೇಳಿದ್ರೆ ಹೋಯ್ತು, ಮೆನ್ಷನ್ ಮಾಡಿ 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 ಹೇಳ್ತಾರೆ. ಎಷ್ಟೊಂದು ಸೀನ್ಗಳು. ಯಾವ ಸೀನಿಗೆ ಅಂತರಲ್ಲಿ ಯಾವ ಸೀನ್ ಜಾಸ್ತಿ ಸೈಕಲ್ ಹೊಡೆದಿರೋದು ಇಬ್ರು ಅಂತ? ಸೈಕಲ್ ಹೊಡೆದಿರೋದ? ಸೈಕಲ್ ಇಲ್ಲ, ಸೈಕಲ್
ಇಲ್ಲ ಅಂದ್ರೆ ಸೈಕಲ್ ಹೊಡೆಯೋದಂದ್ರೆ ಆಗಿದೆ ಇಲ್ಲ ಅಂತಲ್ಲ, ಕೆಲವೊಂದು ಫಂಬಲ್ಗಳಾಗುತ್ತೆ, ಕೆಲವೊಂದು ಟೆಕ್ನಿಕಲ್ ಪ್ರಾಬ್ಲಮ್ ಆದಾಗ ಏನೋ ಫೋಕಸ್ ಪಿಲ್ಲರ್ದು ಏನಾದ್ರು ಒಂದು ಸಣ್ಣ ಪುಟ್ಟ ಈಗ ಲೈಟಿಂಗ್ ಆ ಥರದಿಂದ ಒಂದು ಮೂರು ಆಗಿದೆ ಬಿಟ್ರೆ ಆಗಿದೆ. ನನಗೂ ಎಷ್ಟೊಂದ್ಸಲ ಕೆಲವೊಂದು ಪದಗಳು ಉಚ್ಚಾರಣೆ ನನಗೆ ಸ್ವಲ್ಪ ಫಂಬಲ್ ಮಾಡ್ಬಿಡ್ತೀನಿ ಕೆಲವೊಂದೊಂದು, ಹಾಗೆಲ್ಲ ಆಗಿದೆ. ಹೇಳಿದ್ದು ಒಂದು 10 ಸಲ ಹೇಳಿದ್ದೀನಿ, ಸಾರಿ ಅಂದ್ಬಿಟ್ಟು ಅವರು ಗೊತ್ತು ಅವರಿಗೆ, ಓಕೆ ಯಾವುದೋ ಒಂದು ಪದ ಹಂಗನ್ಬಿಟ್ಟು ಡೈರೆಕ್ಟ್ರ್ ಏನು ಬೈದಿಲ್ಲ ಇದು ಮಾಡಿಲ್ಲ, ಗೊತ್ತು ಯಾವುದೋ ಒಂದು ಪದನ ಹಿಂಗೆ ಇಷ್ಟು ತಪ್ಪು ಮಾಡ್ತಿದ್ದಾರೆ ಅಂದರೆ ಅವ್ನು ಬೇರೆ ಎಲ್ಲ ಚೆನ್ನಾಗಿ ಮಾಡಿದ್ದಾನೆ, ಇದೊಂದು ಸ್ವಲ್ಪ ಟೈಮ್ ಕೊಡೋಣ ಅವನಿಗೆ ಕೂರ್ತಾ ಇಲ್ಲ ಅಂದ್ಬಿಟ್ಟು ಕ್ಲೀನಾಗಿ ಕೂತ್ಕೊಂಡು ಸಿಟ್ಟು ಮಾಡ್ಕೊಳ್ಳದೆ 10 ಸಲ ಹೇಳ್ಕೊಟ್ಟಿರೋದು ಉಂಟು. ಆ ಥರ ಸೈಕಲ್ ಹಾಕಿದ್ದೀನಿ. ಅಂದ್ರೆ ಸೈಕಲ್ ಅಂದ್ರೆ ಐ ಅಂಡರ್ಸ್ಟುಡ್ ನೀವು ಯಾವ ತರ ಕೇಳ್ತಾ ಇದ್ದೀರಾ ಅಂತ. ಅಂದ್ರೆ ಈ ತರ ಇಂಪ್ರೂವೈಸ್ ಮಾಡೋತಿಗೆ ಯಾವುದು ಜಾಸ್ತಿ ಇದಾಗಿರೋದು ಅಂತಲ್ವಾ. ಸೈಕಲ್ ಅಂತ ನಾನು ಕರೆಯೋಕೆ ಇಷ್ಟಪಡಲ್ಲ ಅದು. ಬಟ್ ನಾನು ಸೀನ್ ಓದಿದಾಗ ಇಟ್ ವಾಸ್ ಅ ವೆರಿ ಬ್ಲ್ಯಾಂಡ್ ಸೀನ್. ಯಾವ ಸೀನ್ ಅಂದರೆ, ನಾನು ಹಾಸಿಗೆ ಕ್ಲೀನ್ ಮಾಡ್ತಾ ಇರ್ತೀನಿ, ಅವನಲ್ಲಿ ಸೈಡಲ್ಲಿ ನಿಂತಿರ್ತಾನೆ, ನಿಂತಿರ್ತಾನೆ, ಡಂಬಲ್ಸ್ ಇಡಬೇಕಾ ಬೇಡವಾ, ಅವನು ಬೇಡ ಅಂತಾನೆ. ನಾನು ಫುಲ್ ಖುಷಿಯಾಗ್ಬಿಡ್ತೀನಿ, ನನ್ನ ಜೊತೆನೆ ಮಲ್ಕೋತಾನೆ ಅಂತ. ಅವ್ನು ನೋಡಿದ್ರೆ ಹೋಗಲೇ ಈ ತೋಟಕ್ಕೆ ಹೋಗ್ತಾ ಇದ್ದೀನಿ ಅಂತಾನೆ. ಅಷ್ಟೇ ಸೀನ್ ಇರೋದು. ಒಂದೊಂದು ಹಾವಭಾವ. ನಾನು ಹಾಸಿಗೆನ ನೆಲದ ಮೇಲೆ ನಿಂತ್ಕೊಂಡೇ ಒರೆಸ್ಬೋದಿತ್ತು. ನನ್ನ ಹಾಸಿಗೆ ಮೇಲೆ ಹತ್ಸಿದ್ರು, ಆಯಿತಾ, ಹಚ್ಚಿರು ಸರಿಗೆ ಇದು ಮಾಡಮ್ಮ ಅಂತಂದರು. ಆಮೇಲೆ ನಾನು ಏನೋ ಹಿಂಗೆ ಸೀನ್ ಮಾಡೋತ್ತಿಗೆ ದಬ್ಬಂತ ಹಾರಕ್ಕಾಗತ್ತಾ ಕೇಳಿದ್ರು. ಸರ್ ಅಂದೆ, ಹಾರಮ್ಮ ಹಾರು, ಅವ್ನು ಮುಂದೆ ಹಾರು ಅಂದ್ರು. ಆಮೇಲೆ ಇವನೇನೋ ಅಂತಾನೆ ಅದಕ್ಕೆ ಡೌಮ್ ಅಂತ. ಆಯ್ತಾ, ನಾನು ಹಾರ್ಬಿಟ್ಟೆ. ಮಾನಿಟರ್ ಅಲ್ಲಿ ಏನೂ ಹೇಳಿಲ್ಲ ಆಸಾಮಿ. ಆಮೇಲೆ ಟೇಕಲ್ಲಿ ಅಪ್ಪ ನೆಲ ಅಂತಲ್ಲ, ನಾನು ಅಣ ಅಂತ. ಸೊ ಅದೊಂದಾಯ್ತು. ಅದೇ ಸೀನಲ್ಲಿ ಮುಂದುವರೆದ್ರೆ ದಿಂಬಲ್ಲ ಇಟ್ಕೊಂಡಿದ್ದಾನೆ, ತೂರಾಡ್ತಿದ್ದಾನೆ. ಇವನು ತೂರಾಡೋದು ನೋಡಿದ್ರು, ಲೋ 1 ನಿಮಿಷ ತಾಳೋ, ಅಷ್ಟು ಯಾಕೆ ಮಾಡ್ತಾ ಇದೆಯಾ, ಫುಲ್ ಹಿಂಗೆ ವಲಾಡು ಅಂತೇಳಿ ಫುಲ್ಲು ಆಸಿಲೇಟ್ ಮಾಡಿಸಿದ್ರು. ಆಮೇಲೆ ದೆವ್ವದ ಬಗ್ಗೆ ಮಾತಾಡ್ತಾನೆ. ಒಂದು ಕಿಟಕಿ ಆಚೆ ಒಂದು ಹುಣಸೆ ಮರ ಹತ್ರ ದೆವ್ವ ಇದೆ ಅಂತ. ಒಂದು ಕೆಲಸ ಮಾಡು, ತಂಗಾಳಿಯಲ್ಲಿ ನಾನು ತೇಲಿ ಬಂದೆ, ಆಡ್ಬಿಡು, ಓ ಇನಿಯಾ ಅಂತ ಆಡ್ಬಿಡು ಅಂತ ಹೇಳಿ ಫುಲ್ ಇಂಪ್ರೂವೈಸ್ ಆಗಿ 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 ಫಸ್ಟ್ ಒಂದು ಡ್ರಾಫ್ಟ್ ಹಿಂಗಿದ್ರೆ ಫೈನಲ್ ಟೇಕ್ ಏನಾಯಿತು, ಬ್ರಿಲಿಯಂಟಾಗಿ ಬಂತದು. ನಮ್ಮ ಸೀನ್ ಓದ್ಬೇಕಾದ್ರೆ ಹಂಗಿದೆ ಅಂತ ಅನಿಸೇ ಇರಲಿಲ್ಲ. ಓ ಶಿಡ್, ಇಷ್ಟೆಲ್ಲ ಇದೆಯಾ ಇದರಲ್ಲಿ ಅಂತ ಆ್ಯಕ್ಚುಲಿ ಅನಿಸಿರ್ಲಿಲ್ಲ. ನಾನು ಹಾಸಿಗೆ ಮೇಲೆ ಹತ್ತೋದ್ರಿಂದ ಹಿಡಿದು ಇವನು ಹಾಡ್ಕೊಂಡು ಫುಲ್ ಅಲ್ಲಾಡ್ಕೊಂಡು ಅದ್ರ ಜೊತೆನೇ ಮಲ್ಕೊ ನೀನು ಅಂತೆಲ್ಲ ರೇಗಿಸ್ಕೊಂಡು ಹೋಗೋ ಅಂಥದ್ದು. ಅದು ತುಂಬ ಕ್ಲಾಸಿಕ್ಕಾಗಿ ಸಕ್ಕದಾಗಿ ಹಿಟ್ಟಾಯಿತು. ಆ್ಯಂಡ್ ತುಂಬ ವರ್ಕ್ ಮಾಡಿದ್ದಂಥದ್ದು, ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿದಂಥ ಸೀನು. ಅವ್ರು ಬಂದು ಹೇಳ್ಕೊಟ್ಟು ಹಿಂಗೋದ್ರೆ ಸರ್ ಇದೆಯಲ್ಲಿಂದ ಬಂತು, ಇದ್ಯಾವುದಿದು ಅಂತ ಹೇಳಿ ನಾವೇ ನಗ್ತಾ ಇದ್ವಿ. ಸೊ ಅದು ಹಾಗೆ ಮೋರ್ ಆ್ಯಂಡ್ ಮೋರ್ ಇಂಪ್ರೂವೈಸೇಷನ್ ಆಗಿರೋ ಸೀನ್ ಅದು. ಅಲ್ಲಿ ಹಂಗೆ ಅಲ್ವಾ, ಇವಾಗ ನಾವು ಏನಾದರೂ ಕಾಮಿಡಿ ಮಾಡ್ತಾ ಇದ್ವಿ ಅಂದ್ರೆ ಸ್ಕ್ರಿಪ್ಟು ಜಾಸ್ತಿ ಇದಕ್ಕಿಂತ ಟೈಮ್ ಸೆನ್ಸ್ ಅನ್ನೋದಿದೆಯಲ್ಲ, ಅದು ಸಿಕ್ಕಾಪಟ್ಟೆ ಮ್ಯಾಟ್ರ್ ಆಗುತ್ತೆ ಕಾಮಿಡಿ ನಾವು ರೋಲ್ ಪ್ಲೇ ಮಾಡ್ತಾ ಇರಬೇಕಾದ್ರೆ. ಸೊ ಆ ಟೈಮ್ ಸೆನ್ಸ್ನ ನೀವಿಬ್ರು ಹೆಂಗೆ ಕ್ಯಾಚ್ ಮಾಡ್ತೀರಾ, ಹೆಂಗೆ ಕ್ಯಾರಿ ಮಾಡ್ಕೊಂಡು ಹೋಗ್ತೀರಾ? ಅದೇ ಹೇಳಿದ ಈಗ ಕೇಳಲ್ಲ ಟೈಮ್ ಸೆನ್ಸ್, ಆ ಟೈಮಿಂಗ್ ಮೇನ್, ಎಸ್ಪೆಷಲಿ ಕಾಮಿಡಿಗೆ ಒಂದು ಟೈಮಿಂಗ್ ಇರಬೇಕು. ಆಮೇಲೆ ಜೊತೆಗೆ ಸೆನ್ಸ್ ಆಫ್ ಹ್ಯೂಮರ್ ಚೆನ್ನಾಗಿರ್ಬೇಕು, ಆವಾಗಲೇ ಕಾಮಿಡಿ ವರ್ಕ್ ಆಗೋದು. ನಾನೊಂದು ಸೀನ್ ನೀವು ನೋಡಿರ್ತೀರಾ, ಇವಳು ಹಾಡು ಹೇಳ್ತಿರ್ತಾಳೆ, ನಾನು ಬಂದು ಚಿನ್ನು ಮರಿ ಅಂದ್ಕೊಂಡೆಲ್ಲ. ಅದರಲ್ಲಿ ಇವಳು ಹಾಡು ಹೇಳ್ಬೇಕಾದ್ರೆ ಅದೇನಲ್ಲಿ ಏನೋ ಸೀನಾ ಡಾರ್ಲಿಂಗ್ ಅಲ್ಲ ಏನೋ ಹಾಡು ಹೇಳ್ತಾಳೆ ಗೊತ್ತಾ, ಅವಾಗ ನಾನು ಆಹಾ ಏನು ಕಂಠ ಕೇಳಿಸ್ಕೊಂಡು ಅವ್ನು ಹೊಂಟ. ಇದು ಸ್ಪಾಟ್ ಇಂಪ್ರೂವೈಸೇಷನ್ನು, ಡೈರೆಕ್ಟ್ರನ್ನ ಹೇಳಿಲ್ಲ, ನಾನು ಹೇಳಿದೆ. ಎಲ್ಲರೂ ಹೆಂಗೆ ಬಿದ್ದು ನಗ್ತಾ ಇದ್ರಂದ್ರೆ ಎಲ್ಲಿಂದ ನನ್ನ ಮಗ ಕಲಿತಾನೆ ಅವನು ಅಂತ ನಂಗೆ ಏನು ಬಂತ. ಬಟ್ ಸುಮ್ಮನೆ ಎಲ್ಲದಕ್ಕೂ ಹೇಳೋಕ್ಕಾಗಲ್ಲ, ಅದು ಡೈರೆಕ್ಟ್ರಿಗೆ ಇರಿಟೇಟ್ ಆಗ್ಬಿಡುತ್ತೆ. ಇವನು ಏನು ಎಲ್ಲದಕ್ಕೂ ಹೇಳ್ತಾನಲ್ಲ, ಯಾವುದೋ ಒಂದು ಕೇಳಿದ್ರೆ ಅವರು ತಗೋತಾರೆ ಈ ಥರ. ಅದೇ ಹೇಳೋದು ಮೇಯ್ನ್, ಒಬ್ಬ ಎಸ್ಪೆಷಲಿ ಹೇಳಿಲ್ಲ, ಒಬ್ಬ ಕಾಮಿಡಿ ಮಾಡೋರ್ಗಂತೂ ಸೆನ್ಸ್ ಆಫ್ ಹ್ಯೂಮರ್ ಚೆನ್ನಾಗಿರಬೇಕು, ಆಮೇಲೆ ಟೈಮಿಂಗ್ ಚೆನ್ನಾಗಿರಬೇಕು. ಇವಾಗ ಹತ್ರ ಎಷ್ಟು ಜನ ಕಾಮಿಡಿ ಮಾಡೋರಿಲ್ಲ, ಎಲ್ಲರೂ ಯಾಕೆ ಕ್ಲಿಕ್ ಆಗಿಲ್ಲ. ಈಗ ಶರಣ್ ಸರ್ ಎಷ್ಟು ಸಕ್ಕಲ ಕಾಮಿಡಿ ಮಾಡ್ತಾರೆ, ಅವ್ರಿಗೆ ಇವತ್ತಿಗೂ ಹೀರೋ ಆದರೂ ಹಾಗೆ ಆ ಕಾಮಿಡಿ ಸೆನ್ಸ್ ಎಲ್ಲ ಇವತ್ತಿಗೂ ಹಂಗೆ ಕ್ಯಾಚ್ ಮಾಡ್ಕೊಂಡಿದ್ದಾರೆ. ಆಮೇಲೆ ದರ್ಶನ್ ಸರ್ ಎಷ್ಟು ಅದ್ಭುತವಾಗಿ ಕಾಮಿಡಿ ಮಾಡ್ತಾರೆ, ಯಾರಿಗೂ ಆ ಸೈಡ್ ನೋಡೇ ಇಲ್ಲ. ದತ್ತ ಮೂವಿ ನೋಡಿದ್ದೀರಾ ನೀವು, ಆ ಟೈಮಿಂಗ್ ಸೆನ್ಸ್ ನೋಡಿದ್ದೀರಾ. ಸುದೀಪ್ ಸರ್ ವಿಷ್ಣುವರ್ಧನ ಸಿನಿಮಾ ನೋಡಿದ್ದೀರಾ, ರಂಗ SSLC ಮೂವಿ ನೋಡಿದ್ದೀರಾ. ಸೊ ಎಲ್ಲ ಅವ್ರಿಗೆಲ್ಲ ಇದೆ, ಬಟ್ ಯಾರು ಅವ್ರನ್ನ ಆ ರೀತಿ ತೋರಿಸ್ತಾ ಇಲ್ಲ. ಯುಟಿಲೈಸ್ ಮಾಡ್ಕೊಳ್ತಾ ಇಲ್ಲ ಅಂತ ಅನ್ಸುತ್ತಲ್ವಾ? ನಮ್ಗೆ ಸಿಕ್ಕಿರೋ ಡೈರೆಕ್ಟರ್ ನಾವು ಲಕ್ಕಿ, ಆಕ್ಚುಲಿ ನಮ್ಗೆ ಸಿಕ್ಕಿದ್ದಾರೆ. ಸೊ ನಾನು ಸಿನಿಮಾಗೆ ಹೋದ್ಮೇಲೆ ಈ ತರ ಡೈರೆಕ್ಟರ್ ಸಿಗ್ಲಿ ಅಂತ ನಾನು ಆಸೆ ಪಡ್ತೀನಿ ನಾನು ಆಕ್ಚುಲಿ. ಸೊ ಇದೆಲ್ಲ ನೋಡ್ತಾ ಹೋದ್ರೆ ಯಾರು ಗೊತ್ತಿಲ್ಲ, ಡಿಸೈಡ್ ಯಾರು ಮಾಡ್ತಾರೆ ಗೊತ್ತಿಲ್ಲ. ಇವಾಗ ನೀವಿಬ್ರು ಮಂಚಿನ ಮೇಲೆ ಮಲ್ಕೊಳ್ತೀರಾ ಅಂತಂದ್ರೆ ಅಲ್ಲಿ ದಿಂಬು ಇಡ್ಬೋದಾಗಿತ್ತಲ್ವಾ, ಅಲ್ಲಿ ಹೋಗಿ ಡಂಬಲ್ಸ್ ಇಟ್ಟು ಸೊ ಅದನ್ನ ಕೈ ಬಡ್ಸ್ಕೊಳ್ಳೋದು, ಅದೆಲ್ಲ ಒಂಥರ ಡಿಫ್ರೆಂಟ್ ಯೂನಿಕ್ ಥಿಂಕಿಂಗ್ ಅದೆಲ್ಲ. ಸೊ ಅದೆಲ್ಲ ಹೆಂಗೆ ಡಿಸೈಡ್ ಮಾಡ್ಕೊಳ್ತಾರೆ, ಅದೇನೆ ಹಂಗೆ ಯಾಕೆ ಇಡಬೇಕು, ಡಂಬಲ್ಸನ್ನೇ ಯಾಕೆ ಇಡಬೇಕು, ಅದನ್ನ ಯಾಕೆ ಕಾಮಿಡಿ ಎಲಿಮೆಂಟ್ ಆಗಿ ಅದನ್ನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಹಾಗೆ ಅಂತ ನೋಡಿ. ರೈಟರ್ ಬರ್ದಿದ್ರು ಅದು ಸ್ಕ್ರಿಪ್ಟ್ ಅಲ್ಲಿ, ಅವರ ಒಂದು
ಕನಸಿನ ಕೂಸು ಡಂಬಲ್ಸ್ ಇಟ್ಟು ಮಲಗ್ಸೋದು ನಮ್ಮನ್ನ. ಸೊ ಹೇಳಿ ಇಲ್ಲ ಅವರು ಹೇಳಿ ಇವಾಗ. ಡೈಲಾಗ್ ನೀವು ಹೇಳೋದಲ್ಲ, ಡೈಲಾಗ್ಗಳು ಎಲ್ಲಿ ಬರೀತಾರೆ ಅಂತ. ಅವ್ರು ಯಾವತ್ತೋ ಒಂದಿನ ಹೇಳ್ತಿದ್ದಿದ್ದು ನಮಗೆ, ಈ ತರ ತುಂಬಾ ಹಳ್ಳಿ ಕಡೆ ವಯಸ್ಸಾಗಿರೋರು ಒಂದಷ್ಟು ಜನ ಮುದುಕೀರು ಎಲ್ಲ ಕೂತಿರ್ತಾರೆ ಗೊತ್ತಾ, ಅಜ್ಜಿನೀರು. ಅವ್ರಿಗೆಲ್ಲ ₹100 ಕೊಟ್ಬಿಟ್ಟು ನೀನ್ ಪಾಡ ನೀನ್ ಮಾತಾಡು ಅಂತ ಹೇಳೋದಂತೆ. ಅವ್ರು ಮಾತಾಡೋದನ್ನೆಲ್ಲ ಕೇಳಿಸ್ಕೊಂಡು ಯಾವ್ದೋ ಒಂದು ಪದಗಳನ್ನ ಬರ್ಕೊಂಡು ಬರೋದು ಇವರು. ಆ ರೀತಿಯಿಂದ ಹುಟ್ಟಿರೋದು ಅಣ್ಣಯ್ಯದಲ್ಲಿ ಪ್ರತಿ ಒಂದೊಂದು ನಮ್ಮ ಡೈಲಾಗ್ಸ್ ಎಲ್ಲ. ಅವ್ರು ಅಂದ್ರೆ ಎಷ್ಟೊಂದು ಅವ್ರು ಯಾರ್ಯಾರು ಮಾಡಿದ್ರಲ್ಲ ಎಲ್ಲಾನು ಹಂಗೆ ಮಾಡಿರೋದು. ನೀವ್ ಹೇಳ್ರಲ್ಲ, ಅದು ನಮಗೂ ಒಂದ್ಸತಿ ಡಂಬಲ್ಸ್ ಇದು ಹೆಂಗೆ ಇದು, ಬಟ್ ಅದು ಥಿಂಕ್ ಮಾಡ್ತಾರಲ್ಲ ಏನ್ ಮಾಡ್ಬೋದು. ಈಗ ಯೂಶಲಿ ಯಾವುದೇ ಸಿನಿಮಾ ತಗೊಳ್ಳಿ, ಸೀರಿಯಲ್ ತಗೊಳ್ಳಿ, ಎಲ್ಲ ಅದೇ. ಇಲ್ಲ ಎರಡು ದೂರ ಮಲಗ್ಸೋದು, ಒಬ್ಬ ಕೆಳಗಡೆ ಮಲಗೋದಿಲ್ಲ, ಒಬ್ಬ ಹಾಸಿಗೆ ಮೇಲೆ ಮಲಗೋದು, ಇಲ್ಲ ಪಿಲ್ಲೋಡಿ, ಇದೇ ಆಗೋಯ್ತು. ಡಿಫ್ರೆಂಟ್ ಆಗಿ ಏನು ಡಂಬಲ್ಸ್ ಅದು ನೋಡಿ, ಜನಗಳು ಉಳಿಯುತ್ತೆ ಆ ಡಂಬಲ್ಸ್ ಇಟ್ಕೊಡೋದಾಗ್ಲಿ. ಸೊ ಅದೆಲ್ಲ ಅವ್ರು ಸಖತ್ ತಲೆ ಓಡಿಸ್ತಾರೆ ಮಾತ್ರ. ರೈಟರ್ ಮಾತ್ರ ರಾಕೇಶ್ ತಾನೆ, ಬಟ್ ನಾವೆಲ್ಲ ಕಳೆದ ಹಳೆ ಬೇವರ್ಸಿ. ಅವ್ರ ಹೆಸರೇ ಅದು, ಅವ್ರ ಫೇಸ್ಬುಕ್ ನೇಮು ಎಲ್ಲ ಕಡೆ ಹಳೆ ಬೇವರ್ಸಿ ಅಂತಾನೆ ಇರೋದು. ಯಾಕೆ ಆತರ ಅಂತ ಗೊತ್ತಿಲ್ಲ ಅವ್ರಿಗೆ, ಏನಿಗೆ ಕರೀತಾರೆ ಅಂತ ನಮ್ಗೂ ಗೊತ್ತಿಲ್ಲ. ಹಳೆ ಕಾವ್ಯನಾಮ. ಬಟ್ ಅವ್ರು ಯಾರು ಬರ್ದಿರೋದು ಹಿಂಗೇನ್ ಹಳೆ ಬೇವರ್ಸಿ ನಮ್ಗೂ ಗೊತ್ತಿಲ್ಲ. ಫಸ್ಟ್ ಎಲ್ಲರೂ ಯಾರು ಅಂದ್ರೆ ಹಳೆ ಬೇವರ್ಸಿ, ಏನ್ ಹಿಂಗ್ ಬೈತಿದ್ರಲ್ಲ ಅಂತ. ಅವ್ರ ಹೆಸರು ಹೇಳ, ಹೌದಾ ನಮ್ಗೆ ಆಮೇಲೆ ಗೊತ್ತಾಗಿದ್ದು. ನೋಡಿ ಹೆಸರೇ ಹೆಂಗ್ ಹಿಡ್ಕೊಂಡಿದಾರ ಅವ್ರೇ ಹಿಡ್ಕೊಂಡ್ರೆ, ಬೇರೆ ಯಾರು ಇಟ್ಟಿರೋದಲ್ಲ. ಕರೆಯೋದಕ್ಕೂ ಅದು ಆಗತ್ತಲ್ವಾ ಹಳೆ ಬೇವರ್ಸಿ. ಇವಾಗ ಅದೇ ನಿಮ್ಗೆ ರಾಕೇಶ್ ಗೊತ್ತಾ ಅಂದ್ರೆ ಯಾವ ರಾಕೇಶ್, ಅದೇ ಹಳೆ ಬೇವರ್ಸಿ ರಾಕೇಶ್ ಅಂತ ಹಂಗೆ ಬಂದ್ಬಿಟ್ಟಿರೋದು. ಸೊ ಇದು ಈ ತರ ಕಾಮಿಡಿದೆಲ್ಲ ಏನಾಗ್ತಾ ಇರತ್ತೆ, ಒಂದು ನೀವು ಸೀನ್ ಮಾಡ್ತಾ ಇರ್ತೀರಾ, ಆ ಸೀನು ಓಕೆ ಆಗತ್ತೆ, ಡೈರೆಕ್ಟರ್ಗೆ ಒಂದೇ ಟೇಕಿಗೆ ಇಷ್ಟ ಆಗತ್ತೆ. ಸೊ ಒಂದು ಏನಾಗತ್ತೆ ಅಂದರೆ, ಕಾಮಿಡಿ ಮಾಡ್ತಾ ಇದ್ದೀವಿ ಅಂತಂದರೆ ನಮ್ಮ ಮುಂದ್ಗಡೆ ಇರೋರು ನಗಬೇಕು, ಆವಾಗಲೇ ನಾವು ಕಾಮಿಡಿ ಮಾಡೋದು ಸಕ್ಸಸ್ ಆಗುತ್ತೆ. ಅಂದರೆ ನಮ್ಮ ಕಾಮಿಡಿ ಅವ್ರಿಗೆ ಇಷ್ಟ ಆಗಿದೆ ಅಂತ ಎಲ್ಲ ಆರ್ಟಿಸ್ಟ್ಗಳಿಗೆ ಗೊತ್ತಿದೆ. ಸೊ ಆಬ್ವಿಯಸ್ಲಿ ಇವಾಗ ನೀವು ಮಾಡ್ತಾ ಇರ್ತೀರ ಅಂದರೆ ನಿಮ್ಮ ಸುತ್ತಮುತ್ತ ಸಿಕ್ಕಾಪಟ್ಟೆ ಜನ ಇರ್ತಾರೆ, ಟೆಕ್ನಿಷಿಯನ್ಸ್ ಇರ್ತಾರೆ, ಆಮೇಲೆ ಆರ್ಟ್ ಡೈರೆಕ್ಟರ್ಸ್ ಇರ್ತಾರೆ, ಡೈರೆಕ್ಟರ್ಸ್, ಸಿಕ್ಕಾಪಟ್ಟೆ ಕ್ರ್ಯೂ ಮೆಂಬರ್ಸ್ ಇರ್ತಾರೆ. ಅವ್ರದ್ದೆಲ್ಲ ಯಾವ ಥರ ಎಕ್ಸ್ಪ್ರೆಷನ್ ಇರುತ್ತೆ, ನಿಮ್ಮ ಪ್ರತಿಯೊಂದು ಡೈಲಾಗು, ನೀವು ಮಾತಾಡೋದು ವೇ, ಮತ್ತು ನೀವು ಯೂಸ್ ಮಾಡೋ ಪದ ಬಳಕೆಗಳು ಅವೆಲ್ಲ ಹೇಗೆ ಅವರಿಗೆ ಇಷ್ಟ ಆಗತ್ತೆ, ಅವ್ರದ್ದು ಎಕ್ಸ್ಪ್ರೆಷನ್ ಎಲ್ಲ ಯಾವ ಥರ ಇರುತ್ತೆ ಅಂತ. ನಾನು ತುಂಬಾ ಕಡೆ, ಬಿಕಾಸ್ ಅವರೇ ಫಸ್ಟ್ ನೀವು ಆ್ಯಕ್ಟ್ ಮಾಡೋದು ನೋಡೋದೇ ಅವ್ರು ಫಸ್ಟ್ ನೋಡ್ತಾರೆ. ಇದಾಗಿತ್ತು ನಮ್ಮ ಗುಂಡಮ್ಮ ಮತ್ತೆ ಜಿಮ್ ಸೀನಾ ಅವರ ಮಾತು. ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ಹಾಗೆ ನಮ್ಮ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.